ಹಲೋ ಫ್ರೆಂಡ್ಸ್, ನಮ್ಮ ಫ್ರೆಂಡ್ದೊಂದು ಗಾಡಿ ಬಂದಿತ್ತು ಬಾಡಿ ಕಟ್ಟೋಕ್ಕೆ. ಬಾಡಿ ಕೆಲಸ ಎಲ್ಲ ಫಿನಿಶಿಂಗ್ ಆಗೈತೆ ಗುರು, ಇನ್ನು ಪೇಂಟಿಂಗ್ ಕೆಲಸ ಒಂದು ಬಾಕಿ ಐತೆ. ಈ ಶೋರೂಮ್ ಅವ್ರಿಗೆ ಬುದ್ಧಿ ಆಯಿತೋ ಇಲ್ಲೋ ಗೊತ್ತಿಲ್ಲ ಗುರು. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಪ್ಲೇನ್ ಆಗಿದ್ರೇ ಎಷ್ಟು ಚೆನ್ನಾಗಿ ಕಾಣ್ತದೆ, ಅದ್ರಲ್ಲಿ ಬೇರೆ ಪೀಸ್ ಬೇರೆ ಕಟ್ ಮಾಡಿಬಿಟ್ಟವನೆ. ಈ ಗಾಡಿಗಳಲ್ಲಿ ಏನಂದರೆ ಗುರು, ತೊಟ್ಟಿ ಬಾಡಿ ಶೇಪ್ ಲೈನ್ ಅಂತೂ ಫುಲ್ ತಳ್ಳೆ ಗುರು, ಒಸಿ ತಳ್ಳೆ ಬಿಟ್ಟಿಲ್ಲ ಗುರು. ಗೇಜೇ ಇಲ್ಲ ಗಾಡಿಯಲ್ಲಿ, ಅಷ್ಟು ವೇಟ್ಲೆಸ್ ಗಾಡಿ ಬಿಟ್ಬಿಟ್ಟವನೆ. ಮೂವಿಂಗ್ ಎಲ್ಲ ಚೆನ್ನಾಗೈತೆ ಗಾಡಿಯಲ್ಲಿ, ಪಿಕಪ್ ಎಲ್ಲ ಚೆನ್ನಾಗೈತೆ ಗುರು, ಆದರೆ ವೇಟ್ಲೆಸ್ ಗಾಡಿ ಬಿಟ್ಟವನೆ. ಆಮೇಲೆ ನಮ್ಮ ಫ್ರೆಂಡು ಒಂದು ಫ್ರಂಟ್ಗೆ ಬಂಪರ್ ಹಾಕ್ಕೊಡಿ ಅಂತ ಹೇಳಿದ್ರು, ಅದಕ್ಕೆ ನಟ್ಟು ಬೋಲ್ಟ್ ಸಿಸ್ಟಮು ಬಂಪರ್ ಹಾಕ್ತಾಯಿದ್ದೀವಿ ಗುರು. ಯಾಕಂದರೆ ಎಷ್ಟೋ ಕಡೆ ಫ್ರಂಟಲ್ಲಿ ಬಂಪರ್ ಹಾಕಿದ್ರೆ ಅದಕ್ಕೆ ಫೈನ್ ಐತೆ, ಅಬ್ಜೆಕ್ಷನ್ ಮಾಡ್ತಾರೆ. ಅದಕ್ಕೋಸ್ಕರ ನಟ್ಟು ಬೋಲ್ಟ್ ಸಿಸ್ಟಮ್ ಮಾಡಿರೋದು. ಹಂಗೆ ಒಂದು ಸೈಡಲ್ಲಿ ಪೈಪ್ ಹಾಕ್ಕೊಡಿ ಅಂತ ಹೇಳಿದ್ರು, ಅದಕ್ಕೆ ಪೈಪ್ ಕೂಡ ಹಾಕಿದ್ವಿ. ಗಾಡಿ ಲುಕ್ ನೋಡಿದ್ರು ಹೆಂಗೆ ಬಂದೈತೆ ಅಂದ್ಬಿಟ್ಟು, ಇನ್ನೂ ಸಖತ್ತಾಗಿ ಬರ್ತದೆ ಗುರು. ಇನ್ನೂ ಪೇಂಟಿಂಗ್ ಕೆಲಸ ಎಲ್ಲ ಪೆಂಡಿಂಗ್ ಐತೆ. ಆಮೇಲೆ ಹಿಂದ್ಗಡೆ ಬಟ್ಟೆ ಹಾಕಲ್ಲ, ಮ್ಯಾಟ್ ಹಾಕ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಫ್ಲ್ಯಾಟ್ ಮಡಗಿ ಒಂದು ಮ್ಯಾಟ್ ಹಾಕೋಕ್ಕೆ ಒಂದು ಕ್ಲಾಂಪ್ ಮಾಡಿಕೊಟ್ಟಿದ್ದೀವಿ. ಇವರೇ ನಮ್ಮ ಪೈಂಟ್ರು, ಇವ್ರ ಹತ್ರ ನಮ್ಮ ಗಾಡಿ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿಸೋದು. ಪೇಂಟಿಂಗ್ ಎಲ್ಲ ಫಿನಿಶ್ ಆಗೈತೆ ಗುರು. ನಾನು ಸ್ವಲ್ಪ ಸಣ್ಣ ಪುಟ್ಟ ಟಚಪ್ಗಳೈತೆ, ಪೇಂಟಿಂಗ್ ಎಲ್ಲ ಮಾಡಿಸ್ಕೊಂಡು ಬೆಳಗ್ಗೆ ರವಿ ಅಣ್ಣ ಹತ್ರ ಹೋಗ್ಬೇಕು ಗುರು, ಕಟ್ಟೆ ಕೆಲಸ ಮಾಡ್ಸೋಕ್ಕೆ ಗಾಡಿಗೆ. ಈ ಗಾಡಿ ಅವ್ರು ಬಂದು ಭಯ ನಿಮ್ಮ ಗೆಟಪ್ಪಲ್ಲಿ ರೆಡಿ ಮಾಡಿಕೊಡಿ ನಮ್ಮ ಗಾಡಿ ಅಂತ ಹೇಳ್ಬಿಟ್ಟವ್ರೆ. ಅದಕ್ಕೋಸ್ಕರ ಮ್ಯಾಟು ಎಲ್ಲ ಹಾಕಿ ಫಿಟ್ ಮಾಡಿದ್ದೀವಿ. ಈ ಗಾಡಿಯಲ್ಲಿ ಇನ್ನೂ ಬೇಜಾನ್ ಕೆಲಸ ಐತೆ ಗುರು. ಲೈಟಿಂಗ್ ಕೆಲಸ ಮಾಡಿಸ್ಬೇಕು, ಇನ್ನೂ ಸಿಸ್ಟಮ್ಮು ಕೂರಿಸ್ಬೇಕು, ಮತ್ತು ರೇಡಿಯಮ್ ಎಲ್ಲ ಮಾಡಿಸ್ಬೇಕು ಗುರು. ಇನ್ನೂ ಬೇಜಾನ್ ಕೆಲಸ ಐತೆ, ಇನ್ನೂ ಫುಲ್ ಗೆಟಪಾಗಿ ರೆಡಿ ಆಯ್ತದೆ. ಫ್ರಂಟ್ ಬಂಪರ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ಗುರು. ಲುಕ್ ಚೆನ್ನಾಗಿ ಕಾಣ್ತಾಯಿದೆ ಗಾಡಿ. ನೋಡೋದ ಗುರು, ಒಂದೊಂದಾಗಿ ರೆಡಿ ಮಾಡಿಸ್ತಾಯಿದ್ವಿ, ಇನ್ನೂ ಎಷ್ಟು ಚೆನ್ನಾಗಿ ಲುಕ್ ಬರ್ತದೆ ಅಂತ ನೋಡೋದ. ಇನ್ನು ಸದ್ಯಕ್ಕೆ ಬೆಳಗ್ಗೆ ಹೋಗಿ ರವಿ ಅಣ್ಣ ಹತ್ರ ಕೆಟ್ಟ ಕೆಲಸ ಮಾಡಿಸ್ಬೇಕು. ಓಕೆ ಫ್ರೆಂಡ್ಸ್, ಬಾಯ್.